ಸೋಲೇ ಇಲ್ಲದ ಜೀವನಕ್ಕಾಗಿ ವಿದುರ ಹೇಳಿದ ಈ ಗುಟ್ಟುಗಳು. ಗೆಳೆಯರೇ, ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಯಶಸ್ಸು ಸಿಗಬೇಕು, ಹೋದ ಕಡೆಯಲ್ಲೆಲ್ಲ ಗೌರವ ಸಿಗಬೇಕು ಅನ್ನೋ ಆಸೆ ಇರುತ್ತೆ ಅಲ್ವಾ? ಆದ್ರೆ ಅದು ಎಲ್ರಿಗೂ ಸಾಧ್ಯವಾಗೋದಿಲ್ಲ. ಯಾಕೆ? ಮಹಾಭಾರತ ಕಾಲದಲ್ಲಿ ಮಹಾತ್ಮ ವಿದುರ ಹೇಳಿದ ಮಾತುಗಳು ಇಂದಿನ ಕಾಲಕ್ಕೂ ಅಚ್ಚುಕಟ್ಟಾಗಿ ಅನ್ವಯಿಸುತ್ತೆ. ಎಂಥ ವ್ಯಕ್ತಿಗೆ ಯಶಸ್ಸು ಹುಡುಕೊಂಡು ಬರುತ್ತೆ? ಸಮಾಜ ಯಾರಿಗೆ ಬೆಲೆ ಕೊಡುತ್ತೆ? ಈ ಪ್ರಶ್ನೆಗಳಿಗೆ ಉತ್ತರವೇ ವಿದುರ ನೀತಿ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೀವನವನ್ನೇ ಬದಲಿಸಬಲ್ಲ ವಿದುರನ 3 ಅದ್ಭುತ ಬೋಧನೆಗಳನ್ನು ತಿಳಿಸ್ಕೊಡ್ತೇವೆ. ಕೊನೆವರೆಗೂ ನೋಡಿ, ಯಾಕಂದ್ರೆ ಈ ಜ್ಞಾನ ನಿಮ್ಮ ಭವಿಷ್ಯವನ್ನೇ ಬದಲಿಸುತ್ತೆ ಅಂದ್ರೆ ಖಂಡಿತ ತಪ್ಪಾಗಲ್ಲ. ಮೊದಲ ಸೂತ್ರ, ಕಠಿಣ ಪರಿಶ್ರಮವೇ ಯಶಸ್ಸಿನ ಕೀಲಿ. ಮೊದಲನೇದಾಗಿ, ಯಾರು ಯಶಸ್ಸನ್ನ ಸಾಧಿಸ್ತಾರೆ ಗೊತ್ತಾ? ವಿದುರನ ಪ್ರಕಾರ, ಯಾರು ತಮ್ಮ ಗುರಿಯನ್ನ ತಲುಪಲು ಬೆವರು ಸುರಿಸ್ತಾರೋ, ಯಾರು ಸಂಪೂರ್ಣವಾಗಿ ಪ್ರಾಮಾಣಿಕತೆ ಮತ್ತು ಸಮರ್ಪಣಾ ಮನೋಭಾವದಿಂದ ಕೆಲಸ ಮಾಡ್ತಾರೋ ಅಂಥ ವ್ಯಕ್ತಿಯನ್ನ ತಡೆಯಲು ಯಾರಿಂದಲೂ ಸಾಧ್ಯವಲ್ಲ. ಸೋಲುಗಳು ಎದುರಾದಾಗ ಎಂಜರಿತೆ ಸವಾಲುಗಳನ್ನ ಧೈರ್ಯದಿಂದ ಎದುರಿಸುವವನೇ ನಿಜವಾದ ಸಾಧಕ. ಆದ್ರೆ ನೆನ್ಪಿಡಿ, ಸೋಮಾರಿತನ ಮತ್ತು ಕೆಲಸವನ್ನ ನಾಳೆ ಮುಂದೂಡುವ ಅಭ್ಯಾಸ ನಿಮ್ಮಲ್ಲೇನಾದ್ರೂ ಇದ್ರೆ ಯಶಸ್ಸು ನಿಮ್ಮಿಂದ ಅಷ್ಟೇ ದೂರ ಸರಿಯುತ್ತದೆ. ಹಾಗಾಗಿ ಸಾಧಿಸುವ ಹಠ ನಿಮ್ಮದಾಗಿರಲಿ. ಎರಡನೇ ಸೂತ್ರ, ಸತ್ಯ ಮತ್ತು ಧರ್ಮದ ಆದಿ. ಎರಡನೆಯದಾಗಿ, ಸಮಾಜದಲ್ಲಿ ಗೌರವ ಯಾರಿಗೆ ಸಿಗುತ್ತೆ ಗೊತ್ತಾ? ಇವತ್ತಿನ ಜಗತ್ತಲ್ಲಿ ಸುಳ್ಳು, ಮೋಸ ಅಥವಾ ವಂಚನೆಯಿಂದ ಕೆಲವರು ಬೇಗನೆ ಮೇಲೆ ಬರಬಹುದು. ಆದ್ರೆ ವಿದುರ ಹೇಳುವಂತೆ ಇಂಥ ಯಶಸ್ಸು ಮರಳಿನ ಮೇಲೆ ಕಟ್ಟಿದ ಮನೆಯಂತೆ. ಅದು ದೀರ್ಘಕಾಲ ಉಳಿಯುವುದಿಲ್ಲ. ಯಾರು ಸತ್ಯ ಮತ್ತು ಧರ್ಮದ ಹಾದಿಯಲ್ಲಿ ನಡೀತಾರೋ ಅವರಿಗೆ ಸಿಗುವ ಗೆಲುವು ತಡವಾಗಬಹುದು, ಆದ್ರೆ ಅದು ಶಾಶ್ವತವಾಗಿರುತ್ತೆ. ಇಂಥ ವ್ಯಕ್ತಿಗಳಿಗೆ ಮಾತ್ರ ಸಮಾಜದಲ್ಲಿ ನಿಜವಾದ ಗೌರವ ಮತ್ತು ಖ್ಯಾತಿ ಸಿಗೋದಂತೆ. ಗೌರವಯುತ ಮಾರ್ಗದ ಯಶಸ್ಸು ಎಂದಿಗೂ ವೈಫಲ್ಯವನ್ನು ಅನುಭವಿಸುತ್ತಿಲ್ವಂತೆ. ಮೂರನೇ ಸೂತ್ರ, ಸಂಪತ್ತಿನ ನಿರ್ವಹಣೆ. ಇನ್ನು ಮೂರನೇ ಮುಖ್ಯ ವಿಚಾರವೇನೆಂದ್ರೆ, ಸಂಪತ್ತು ಕೇವಲ ಹಣ ಗಳಿಸೋದಷ್ಟೇ ಸಾಧ್ಯ ಅಲ್ಲ. ಆ ಹಣವನ್ನ ಹೇಗೆ ಉಳಿಸ್ಕೋಬೇಕು ಮತ್ತು ಎಲ್ಲಿ ಬುದ್ಧಿವಂತಿಕೆಯಿಂದ ಬಳಸಬೇಕು ಅನ್ನೋದು ಮುಖ್ಯ. ಆಲೋಚನೆ ಇಲ್ಲದೆ ಹಣ ಖರ್ಚು ಮಾಡುವವನು ಭವಿಷ್ಯದಲ್ಲಿ ಕಷ್ಟಗಳನ್ನ ಎದುರಿಸಬೇಕಾಗುತ್ತಂತೆ. ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡುವ ಮತ್ತು ಮಿತವ್ಯಯ ಪಾಲಿಸುವ ವ್ಯಕ್ತಿಗೆ ಭವಿಷ್ಯದಲ್ಲಿ ಹಣಕ್ಕಾಗಿ ಪರದಾಡುವ ಸ್ಥಿತಿ ಬರುವುದಿಲ್ಲ. ಹಣದ ಮೌಲ್ಯ ತಿಳಿದವನೇ ನಿಜವಾದ ಶ್ರೀಮಂತ. ನೋಡುತ್ತಲ್ಲ ಗೆಳೆಯರೇ, ಈ 3 ವಿಚಾರಗಳನ್ನ ಯಾರು ಪಾಲಿಸ್ತಾರೋ ಅವರಿಗೆ ಯಶಸ್ಸು, ಗೌರವ ಮತ್ತು ಸಂಪತ್ತು ತಾನಾಗೆ ಹುಡುಕೊಂಡು ಬರುತ್ತದೆ. ವಿದುರರ ಈ ತತ್ವಗಳಲ್ಲಿ ನಿಮ್ಗೆ ಯಾವುದು ಹೆಚ್ಚು ಇಷ್ಟವಾಯಿತು? ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಮೋಟಿವೇಶನಲ್ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದಗಳು.